ಯಾರಾದರೂ ಅನ್ನ ನೀರು ಇಲ್ಲದೆ ತಿಂಗಳಾನುಗಟ್ಟಲೆ ಬದುಕಿರ್ತಾರೆ ಅಂದರೆ ಅದೊಂದು ಪವಾಡ ಅಂತಾನೆ ಅನಿಸುತ್ತೆ. ಅದನ್ನು ಈ ಅಪ್ಪಯ್ಯ ಸ್ವಾಮಿಗಳು ಕೂಡ ಮಾಡಿದ್ರಂತೆ, ಅದು 15ನೇ ವಯಸ್ಸಿಗೆ. ಈಗ ಈ ಅಪ್ಪಯ್ಯ ಸ್ವಾಮಿಯ ಮಠ ಇರೋ ಜಾಗ ಈಗೊಂದು 25 ವರ್ಷಗಳ ಹಿಂದೆ ಹೀಗೆ ಇತ್ತು. ಅಂತ ಜಾಗದಲ್ಲಿ ಒಂದು ಸಣ್ಣ ಗೂಡು ಮಾಡಿಕೊಂಡು ಯೋಗ ಸಾಧನೆಗೆ ಕೂತನಂತೆ ಈ ಸ್ವಾಮಿ. ಒಂದು ಮನುಷ್ಯ ಇಳಿಯುವಷ್ಟು ಬೋಕ್ ಬಿಟ್ಟು ನಾನು ಒಳಗೆ ಹಾಕಿ ಕಸಿದ ಮುಚ್ಚಂದೀವು. ಮುಚ್ಚಿದ ನಂತರ ಇನ್ನೇನು ನೀವು ಆಹಾರ ಊಟ ಎಲ್ಲ ತ್ಯಾಗದ, ನೀವೇನೂ ಮಾಡಬೇಡ್ರಿ, ಸತ್ಯ ಅಂದ್ರೆ ಹೆಂಗೆ ಹೋತಂದ್ರು. ಸತ್ರ ಸ್ವರ್ಗದಾಗಿರ್ತನೋ ಇದ್ರ ಮಂದಿ ಆಗಿರ್ತನೋ, ನೀವು ನನ್ನ ವಿಷಯಕ್ಕೆ ಸತ್ತನೆತ್ತು ವಾಸ ಬಡಿತಂದ್ರೆ ಕೆದರಿ ನೋಡಬೇಡ್ರಿ, ನಾ ಕೂತಿದ್ದು ಯಾರಿಗೂ ಗೊತ್ತಿಲ್ಲ. ಮತ್ತು ಅಕಸ್ಮಾತ್ ಆ 3 ತಿಂಗಳು 11 ದಿನ ನನಗೆ ಕುಂಡತ್ತೇಳಿ ನನ್ನ ಗುರು ಆಜ್ಞೆ ಆಗ್ಯದ, 100ಕ್ಕೆ 100 ನಾ ಸಾಯುವುದಿಲ್ಲ, ಇದಂತೂ ಸಿದ್ಧಾಂತ. ಏನೋ ಒಂದು ಕರ್ಮಶಕ್ತಿಯಿಂದ ಈಗ ಮ್ಯಾಲ ಕೂತಿತ್ತು ಸತ್ಯ ಒಂದು, ಅದಕ್ಕೆ ಯಾರೇನು ಮಾಡೋರು, ಆ ಭಗವಂತ ನಾಮಸ್ಮರಣೆ ಒಳಗೆ ಲಿಂಗೈಕ ಆಗೇನ ತಿಳ್ಕೋರಿ ಅಂತ ಹೇಳಿಬಿಟ್ಟೆ. ಏನಾದರೂ ಮಾಡ್ಕೊಳ್ಳಲಿ, ಮಗನಿಗೆ ಮಾತಂತೂ ಕೇಳಿಸೋದಕ್ಕಾಗಲ್ಲ ಅಂತ ಆತನ ತಂದೆ ಬಿಟ್ರಂತೆ. ಊರ ಗೌಡರೇ ಮಗನ ಮಾತಿಗೆ ಸೈ ಅಂದ ಮೇಲೆ ಬೇರೆ ಯಾರಾದರೂ ಮಾತಾಡ್ತಾರಾ? ಎಲ್ರೂ ಸುಮ್ಮನಾದ್ರು. ಆದರೆ ವಿಷಯ ತಿಳಿದ ಪೊಲೀಸರು ಸುಮ್ಮನೆ ಕೂರ್ಲಿಲ್ವಂತೆ. ಪೊಲಿಟಿಷಿಯನ್ 21 ದಿವಸ ಆಗುತ್ತಕ್ಕೆ ಸುಮ್ಮಿದ್ರು. ಇನ್ನು ನೆಟದಾಡ್ ಹೆಂಗಿದ್ರು ಮಗನ ಹಿಂಗೆ ಬಿಟ್ಟು ನಾಳೆ ನಾವು ಮಗಲ್ದಾನವರಿಗೆ ಪಿರಾದಿ ಆಯ್ತು ಅಂತೇಳಿ ಕಂಪ್ಲೇಂಟ್ ಕೊಟ್ಟರು. 30 ದಿವಸಕ್ಕೆ ಪೊಲೀಸರು ಬಂದು ಹಡ್ಲಾಕ್ ಬಂದರು. ಆಗ ನಮ್ಮಪ್ಪ ನಿಜವಾಗಿಲ್ಲಿದ್ದ. ಹೇಳಿದ ನಮ್ಮ ತಂದೆಯವರು, ಇಲ್ಲ ಯಾರೂ ಕುಣಿಸಿಲ್ಲ, ನನ್ನ ಹೊಟ್ಟೆ ಹುಟ್ಟಿದ ಮಗು ಅನುಷ್ಠಾನ ಮಾಡ್ತಾ ಇದ್ದೇನೆ ಧರ್ಮಕ್ಕಾಗಿ, ವಿಶ್ವಶಾಂತಿಗಾಗಿ. ಆದ ಕಾರಣದಿಂದ ನಾನು ಕೈಯಾರೆ ಹಡ್ಡಿ ನನ್ನ ಮಗನನ್ನು ನಾನೇ ಹೂದು ಇಟ್ಟಿದ್ದೇನೆ, ಇದಕ್ಕೆ ಯಾರೂ ಹೊಣೆಗಾರಲ್ಲ ಅಂತೇಳಿ ಅಪ್ಪ ಸಾಕ್ಷಿ ಹೇಳಿದ. ಅಕಸ್ಮಾತ್ ಅವ್ನು ಸತ್ ಅಂದ್ರೆ ಹೆಂಗ ಅಂತ ಕೇಳಿದ್ರು. ಆ ಸತ್ ಅಂದ್ರೆ ನಿಮ್ಮ ಜೀವಾವಧಿ ಶಿಕ್ಷೆಯನ್ನು ನಮ್ಮ ಮನೆತನದ ಹೆಂಡ್ರ ಮಕ್ಕಳಿಗೆ ಸಹ ಗಲ್ಕೇರಿಸ್ಬೋದು ಅಂತೇಳಿ ನಮ್ಮಪ್ಪ ಅಲ್ಲಿ ಅವರಿಗೆ ಉತ್ತರವನ್ನು ಕೊಟ್ಟ ಪ್ರಕಾರವಾಗಿ ನಮ್ಮಪ್ಪನ ಕೈಲಿಂದ ಬಾಂಡ್ ಮೇಲೆ ಬರ್ಸ್ಕೊಂಡು ಕಿಶನ್ ಪೊಲೀಸ್ ಡಿಪಾರ್ಟ್ಮೆಂಟ್ ಹೋದರು. ಆಗ ಜಂಗಮ ಶೆಟ್ಟಿ PSI ಇದ್ದ. PSI ಸಾಹೇಬ್ರು ನಂತರ ವಾರಕ್ಕೊಮ್ಮೆ ಬಂದು ನೋಡಿಕೊಂಡು ಹೋಗೋದು ಅಂತ ನಿರ್ಧರಿಸಿದ್ರಂತೆ. ಚೀಟಿ ಒಳಗೆ ಒಂದು ಪೆನ್ನ ಹಾಳೆ ಕೊಟ್ಟು ಕಳಿಸ್ರಿ, ನಿನ್ನ ಇಷ್ಟ ತಿಳಿಸಂತ. ಆಯ್ತು ರೀ, ಶುಕ್ರವಾರಕ್ಕೊಮ್ಮೆ ನಾನು ಮುಂಜಾನೆ ಬರಬೇಡ್ರಿ, ಸಾಯಂಕಾಲ ಬರಬೇಡ್ರಿ, ಮಧ್ಯಾಹ್ನ 12 ಗಂಟೆಗೆ ನಾ ಜಪವನ್ನು ಮಾಡೋದು ಬಿಡ್ತಾ ಇದ್ದೀನಿ, ಆ ಟೈಮ್ಗೆ ಬಂದ ಕಶಿಂದ ನೀವು ಪ್ರತ್ಯಕ್ಷ ನೋಡಿ ಹೋಗ್ರಿ ಅಂತ ಹೇಳಿದೆ. ಅಂದಾಗ ಪ್ರತಿ ಶುಕ್ರವಾರಕ್ಕೊಮ್ಮೆ ಐಗಳಿಯ PSI ಸಾಹೇಬರು ಅತ್ನಿಯವರು ಸಾಕಷ್ಟು ಸಾವಿರಾರು ಭಕ್ತಾದಿಗಳು ಬಂದು ಇಲ್ಲಿ ದಾಸೋಹ ನಡೆಸಿಕೊಂಡು, ಅಲ್ಲಿ ಬಂದಂಥ ಭಕ್ತಾದಿಗಳು ಚೀಟಿ ಓದುಗೋಸ್ಕರವಾಗಿ ಸಾಕಷ್ಟು ಜನ ಬರ್ತಿತ್ತು. ಬಂದು ನನಗೆ ಶುಕ್ರವಾರಕ್ಕೊಮ್ಮೆ ನೋಡಿ ಪಲ್ಲಕ್ಕಿ ಮಹೋತ್ಸವ ಮಾಡಿಕೊಂಡು ಹೋಗ್ತಾಯಿದ್ರು. ಹೀಗೆ ಬೆಳೆಯುತ್ತಾ 3 ತಿಂಗಳ 111 ದಿನಗಳ ಪರ್ಯಂತರವಾಗಿ ನಾನು ಒಂದು ಭೂತಾಳ ಸಿದ್ಧಿ ಎಂಬ ಕುದುರೆಯ ಯೋಗದಲ್ಲಿ ಇದ್ದೆ. ಆ ಕುದುರೆಗೆ ಹೊಟ್ಟಿಗೆ ಹಾಕಿದರೆ ನನಗೆ ಊಟ ಆಗ್ತಾ ಇದೆ, ಕುದುರೆ ಸತ್ತರೆ ನಾನು ಸಾಯ್ತಿದ್ದೇನೆ, ಕುದುರೆ ತ್ರಾಸ ಮಾಡಿಕೊಂಡ ನಾನು ತ್ರಾಸ ಆಗ್ತಾ ಇದ್ದೇನೆ, ಕುದುರೆ ಆನಂದ ಇದ್ದರೆ ನಾನು ಆನಂದ ಇರ್ತೀನಿ ಅಂತ ನಮ್ಮ ಅಪ್ಪಗೆ ತಿಳಿಸಿ ಹೇಳಿದ್ದೆ. ಅದೇ ಪ್ರಕಾರವಾಗಿ ಶಂಕರ ಷಣ್ಮುಖ ಕಾಂಬ್ಳೆ ಅಂತಕ್ಕಂಥವನ್ನ ಕುದುರೆ ವ್ಯವಸ್ಥಾಕ್ಕೆ ಇಟ್ಟಿದ್ದೆ. ಅವರು ಅತಿ ತನ್ನ ಮಕ್ಕಳಕ್ಕಿಂತಲೂ ಹೆಚ್ಚು ಆ ಕುದುರೆ ವ್ಯವಸ್ಥೆ ಮಾಡಿದ್ರು. ಆಗ ಕುದುರೆ ಎಷ್ಟು ದಟ್ಪುಟದ ಪಿಂಡವಾಗಿ ಬೆಳೀತಾ ಇತ್ತು, ಹಾಗೆ ಯೋಗ ಸಮಾಧಿ ಒಳಗೆ ನಾನು ಅಷ್ಟೇ ಪಿಂಡಾಗಿ ಬೆಳೆದಿದ್ದೆ. ಇದೆಲ್ಲ ಒಂದು ರೀತಿ ನಂಬೋದಕ್ಕೆ ಅಸಾಧ್ಯವಾದ ಕತೆ. ಏನೇ ಆದ್ರೂ 3 ತಿಂಗಳ ಕಾಲ ಅನ್ನ ನೀರು ತ್ಯಜಿಸಿ ತಪಸ್ಸು ಮಾಡಿ ಯಾರಾದ್ರೂ ಹೊರ ಬಂದಿದ್ದಾರೆ ಅನ್ನೋದು ಗೊತ್ತಾದ್ರೆ ನೋಡೋದಕ್ಕೆ ಜನ ಬಂದೇ ಬರ್ತಾರೆ. ಉಗಾದಿ ಹೊಸ ದಿವಸ ನಾನು ಹೊರಗೆ ಬರುವಾಗ ನನಗೆ ದಿಕ್ಕಚ್ಚೋಚಲಾರ್ದಂಗೆ 60 ವಸ್ತಿ ಬಸ್ಗಳಿದ್ದು. ಇಲ್ಲಿ ಕುಡಿಲಕ್ಕ ನೀರಿದ್ದಿದ್ದಿಲ್ಲ. ಅಂಥ ಸಂಪ್ರದಾಯದೊಳಗೆ 60 ವಸ್ತಿ ಬಸ್ಸಿದ್ದು. ಮುಗುಳ್ಕೋಡು ಸಿದ್ದರಾಮೇಶ್ವರ ಮಹಾಸ್ವಾಮಿಗಳು ಬಂದು ಇಲ್ಲಿ ಭಕ್ತರು ಕೂಡೋದಕ್ಕೆ ಬರೀ ನೀರು ಪುರೋಟ್ ಮಾಡ್ರಿ, ನಿಮಗೇನು ಅನ್ನದಾನ ಮಾಡೋದು ನೀಗ್ತೈತೆ ಅಂತ ಹೋಗಿದ್ರು. ಆ ಸಮಯದೊಳಗೆ ನಮ್ಮ ಜಿಂಜರವಾಡ ಊರಂದ್ರೆ ಶ್ರೀಮಂತಿಕೆಯ ಸೊಕ್ಕಿತ್ತು. ಆಗ ಹೌದಪ್ಪ ಇದಕ್ಕೆ ನೀರಟ್ಟ ಪುರೋಟ್ ಮಾಡೋತಂದ್ರು. ಅನ್ನೋಟಿಗೆ ಈ ಜಮಿಗೆ ಗ್ರಾಮದ ಆಗಿನ ಸದ್ಭಕ್ತ ಗವಿ ಅಡ್ಡ ಇವರು ಬಂದವರು. ಆ ಬಾಬಾಸಾಹೇಬ್ ನಾಮದ್ ಅಂತಕ್ಕಂಥ ಜಮಿಗೆ ಅವರು ಊರವ್ರಿ. ಅವರು ಬಂದ ಕಶಿಂದ ಈ ಜಾತ್ರೆ ಮಾಡೇ ತೀರ್ನು ಅಂತೇಳಿ ಕಶಿಂದ ಅವರು 10,000 ರೂಪಾಯಿ ಕೊಟ್ಟರು. ಅವ್ನು ಒಬ್ಬನ 10,000 ರೂಪಾಯಿ ಕೊಟ್ಟಂಗೆ ಎಲ್ಲರೂ ಕೂಡಿಕೊಂಡು 1,00,000 ರೂಪಾಯಿ ಆಯ್ತು. 1,00,000 ರೂಪಾಯಿ ಆಗಿ ಕಶಿಂದ ಅದನ್ನ ವ್ಯವಸ್ಥೆ ಮಾಡಿ ಸಾವಳಿ ಪಂಡಿತದವ್ರು ಏನು ಮಾಡಿಬಿಟ್ರಪ್ಪ ಅಂತಂದ್ರೆ, ಇದು ಪವಾಡ ಭಾಳ ಜಾಸ್ತಿ ಇರೋದ್ರಿಂದ ಕ್ಷಣಿಕ ಮನೆ ಹೋಗಿ ಪಟ್ಟಿ ಮಾಡೋದು ಬೇಡ, ಇದಕ್ಕೆ 11 ರೂಪಾಯಿಗೆ ಒಂದು ಆಶೀರ್ವಾದ ತೆಂಗನ್ನು ಇಡೋಣ ಅಂತೇಳಿ ಹೊರಗಿನ ಜನ ಎಲ್ಲ ಕೂಡ್ಕೊಂಡು 11 ಕಮಿಟಿ ಕೂಡಿತು. ಕಂಟ್ರೋಲ್ ಆಗಲಿಲ್ಲ. 11 ಕಮಿಟಿ ಅವ್ರು ಕೂಡಿಕೊಂಡು 11 ರೂಪಾಯಿಗೆ ಒಂದು ತೆಂಗನ್ನು ಮಾಡಿಕೊಂಡು ಜಾತ್ರೆ ಮಾಡಿ ಉಳಿಬೇಕಾದ್ರೆ 2,75,00,000 ರೂಪಾಯಿ ಉಳಿತು. ಹಾಗೆ ಬಂದ ಹಣದಲ್ಲೇ ಚಂದ್ರಮ್ಮ ದೇವಿಯ ಧರ್ಮದ ಮಠ ಎದ್ದು ನಿಲ್ಲೋ ಹೊತ್ತಿಗೆ ಈ ಸ್ವಾಮಿಯ ಜೊತೆ ಯಾರೂ ಇರಲಿಲ್ವಂತೆ.
ನೀವರೇ ಇನ್ನು ಧರ್ಮಕ್ಕಾಗಿ ನಿಂತ್ರೆ ಇನ್ನು ಮೇಲೆ ಮಾತ್ರ ನೀನು ತಾಬಡ ಎಲ್ಲ ಜಾತಿ ಬೇಡ, ಜೈನ ಸಮಾಜದ ಬಾಸ್ತ್ಯತಿ ಜೈನ ಗುರುಕುಲ ಆಗಲಿ ಅಂತೇಳಿ ಇಟ್ಟು ಸಮಾಜದೊಳಗೆ ಹೇಳುವತ್ತಂದರು. ಆಗ ನನಗೆ ಹೇಳೋದು ನೀಗುವುದಿಲ್ಲ ಅಂತ ಹೇಳಿದೆ. ಆಯ್ತು, ಚುಪಚಿ ಗ್ರಾಮದವರೆಲ್ಲರೂ ಬಂದು ಒಂದು ಕರ್ಕೊಂಡು ಕೂತಿ ಏನಂದ್ರು, ಅಪ್ಗಳ ಈಗ ಹರಿಜನರು ಏನು ಓಡಾಡ್ಲಕ್ಕೆ ಹತ್ತಾರಲ್ಲ, ಈ ಹರಿಜನರಲ್ಲಿ ನಾವು ಹೊಲಿಪಂತಿ ಅಂತೇಳಿ ನಮ್ಮ ಜಾತ್ರೆ ಒಳಗೆ ಪಾಲಿಸ್ತೀವಿ. ಅದ್ರ ಸಹ ಹರಿಜನರು ಬಂದು ಅಡುಗೆ ನೀಡ್ಲಾಕ್ತಾರೆ ಅಂದ ಕ್ಷಣಿಕ ಇದು ಕಳಂಕ ಬರ್ತತಿ. ಈಗ ಸದ್ಯಕ್ಕೆ ನೀ ತಾಬಡ ಹೊಲಿಪಂತಿ ಇದ್ದದ್ದು ರಾತ್ರಿ 8 ಗಂಟೆಗೆ ಕುಂಡಿರ್ಬೇಕು, ಈಗ ಒಕ್ಕಲಿಗರು ಮಾತ್ರ ಪ್ರಸಾದಕ್ಕೆ ಬರ್ಬೇಕಂತೇಳಿ ನೀನು ಮೈಕ್ದೊಳಗೆ ಹೇಳಂತ ನನಗೆ ಹೇಳ್ರು. ಜೈನ ಸಮಾಜದವ್ರಿಗೂ ಲಿಂಗಾಯತರು ಬೇಡ ಆದರು, ಲಿಂಗಾಯತರ ಸಮಾಜದವ್ರಿಗೆ ಹರಿಜನರು ಬೇಡ ಆದರು. ಹೀಗೆ ಎಲ್ಲರೂ ಜಾತಿವಾದದ ಮೇಲೆ ದೂರ ಹೋದ್ಮೇಲೆ ಉಳಿದವರನ್ನ ಇಟ್ಕೊಂಡು ಚಂದ್ರಮ್ಮ ದೇವಿಗೆ ಗುಡಿ ಕಟ್ಟಿ ಸರ್ವಧರ್ಮದವರಿಗೂ ಸಲ್ಲುವ ಧರ್ಮದ ಮಠ ಮಾಡಿದ್ರಂತೆ ಈ ಸ್ವಾಮಿ. ಅದಕ್ಕೆ ಯಾರ ತಕರಾರೂ ಇಲ್ಲ. ಸಮಸ್ಯೆ ಉದ್ಭವವಾಗೋದು ಆತನ ಮಠದಲ್ಲಿರೋ ಮಕ್ಕಳ ವಿಷಯದಲ್ಲಿ. ಸನ್ಯಾಸ ದೀಕ್ಷೆ ಕೊಟ್ಟ 6 ವರ್ಷದ ಬಾಲಕಿಯ ವಿಷಯದಲ್ಲಿ. ಆ ಮಗುವಿಗೆ ದೀಕ್ಷೆ ಕೊಟ್ಟ ಬಗ್ಗೆ ಸ್ವಾಮಿ ಹೇಳೋ ಪವಾಡ ಸದೃಶ್ಯ ಕಥೆಯನ್ನ ನಾಳಿನ ಎಪಿಸೋಡ್ನಲ್ಲಿ ಮಿಸ್ ಮಾಡ್ಕೋಬೇಡಿ. ಒಬ್ಬ ಜೈನರ ಹುಡುಗ ಕಾವಿ ತೊಟ್ಟ ಇಂಟ್ರೆಸ್ಟಿಂಗ್ ಕಥೆ ಇದು. ಇದಕ್ಕಿಂತಲೂ ಇಂಟ್ರೆಸ್ಟಿಂಗ್ ಅನ್ಸೋದು ಈ ಸ್ವಾಮಿ ದೀಕ್ಷೆ ಕೊಟ್ಟ ಬಾಲಕಿಯ ಕಥೆ. ಅದನ್ನು ನಾಳಿನ FIRನಲ್ಲಿ ನೋಡೋಣ. ನೇರ, ದಿಟ್ಟ, ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್.